ಈ ಪ್ರಕರಣಕ್ಕೆ ಇಂದಿಗೆ ಸುಮಾರು 24 ವರ್ಷಗಳು ಸಂದಿವೆ. 2000 ಇಸ್ವಿ ನವಂಬರ್ ತಿಂಗಳಿನಲ್ಲಿ ಒಬ್ಬ ಹೆಣ್ಮಗಳು, ವಿವಾಹಿತ ಮಹಿಳೆ ಕಾಣೆಯಾಗ್ತಾಳೆ. ನಮ್ಮ ಹತ್ತಿರದ ಹುಣಸೂರು ಗ್ರಾಮಕ್ಕೆ ಸೇರಿದಂಥ ಹುಣಸೂರು ಪಟ್ಟಣದಲ್ಲಿ ಈ ಒಂದು ಪ್ರಕರಣ ದಾಖಲೆ ಆಗ್ತದೆ. ಮಿಸ್ಸಿಂಗ್ ಕೇಸ್ ಅಂತ ಮಾಡಿರ್ತಾರೆ. ಆದರೆ ಪ್ರಾರಂಭದಲ್ಲಿ ಕಾಣೆಯಾದಂತಹ ಮಹಿಳೆಯ ಗಂಡ ತನ್ನ ಹೆಂಡತಿಯನ್ನು ಅಪಹರಿಸಲಾಗಿದೆ ಅಂತಲೇ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೆ ಆ ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. 3 ದಿನಗಳ ನಂತರ ಮಿಸ್ಸಿಂಗ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೂಕ್ಷ್ಮವಾಗಿ ಹೇಳೋದೇನು ಅಂತಂದರೆ, 1 ತಿಂಗಳಲ್ಲಿ ಏನೇನೋ ಪ್ರಹಸನಗಳು ನಡೀತವೆ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರ ಪಕ್ಕದ ಗದ್ದೆಯಲ್ಲಿ ಒಂದು ತಲೆಬುರುಡೆ ಮತ್ತು ಒಂದು ಮೂಳೆ, ಇದನ್ನೂ ಕೂಡ ಯಾರು ರೆಸ್ಪಾಂಡೆಂಟ್ಸ್ ಅಂತ ನಾವು ಕರಿತೀವಿ ಅವರಲ್ಲಿ ಒಬ್ಬ ಹೇಳುವಂಥದ್ದು, ನಿನ್ನ ಗದ್ದೆಯಲ್ಲಿ ನೋಡ್ದ ಹೋಗಿ ನೋಡು. ನಾನು ಯಾಕೆ ನೋಡಲಿ ಗದ್ದೆಯಲ್ಲಿ? ನನ್ನ ಹೆಂಡ್ತಿನ ನಿಮ್ಮ ಕಡೆಯವರು ಕರ್ಕೊಂಡು ಹೋಗಿ ಚಿಕ್ಕಮಂಡ್ಯದಲ್ಲಿ ಇಟ್ಟಿದ್ರಲ್ಲ, ಅದ್ರ ಬಗ್ಗೆ ವಿವರಗಳಿದ್ದಾವಲ್ಲ ಅಂತ ಅಂದರೂ ಕೂಡ ಇವರು ಯಾರೂ, ಇನ್ಕ್ಲೂಡಿಂಗ್ ಅವತ್ತಿನ ಪೊಲೀಸ್ ಇನ್ಸ್ಪೆಕ್ಟರ್, ಯಾರೂ ಕೂಡ ಅದನ್ನು ಅಬ್ಡಕ್ಷನ್ ಅಂದರೆ ಅಪಹರಣ ಅಂತ ಅವರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. 1 ತಿಂಗಳೊಳಗಡೆ ಒಂದು ತಲೆಬುರುಡೆ, ಒಂದು ಮೂಳೆ ಸಿಗುತ್ತೆ, ಯಾವುದೋ ಒಂದು ಸೀರೆ ಸಿಗುತ್ತೆ. ಇದರ ಆಧಾರವಾಗಿ ಇದನ್ನು ಗುರುತಿಸಿದವರು ರೆಸ್ಪಾಂಡೆಂಟ್ಗಳೇ. ಗುರುತಿಸಲಿಕ್ಕೆ ಹೋದವನು ಪಾಪ ಕಂಪ್ಲೇಂಟೆಂಟು, ಅವನು ಮತ್ತು ಅವನ ಜೊತೆಲಿ ಇನ್ನೊಂದು 2 ಜನರ ಮೇಲೆ ಮರ್ಡರ್ ಕೇಸನ್ನ ರಿಜಿಸ್ಟರ್ ಮಾಡಿಬಿಡ್ತಾರೆ. ಕಂಪ್ಲೇಂಟು ಅಂದರೆ ನಾಪತ್ತೆಯಾಗಿದ್ದ ಮಹಿಳೆಯ ಪತಿ. ಇದು ಬಹಳ ಬ್ಯೂಟಿಫುಲ್ ಆಗಿದೆ ಈ ಕೇಸು. ಅಂದರೆ ತೀರು ಹೋಗಲಿಲ್ಲ ಅಂತ ಗಂಡ ಹೇಳ್ತಾ ಇರುವಂಥದ್ದು. ಇವತ್ತಿಗೂ ಜೀವಂತವಾಗಿದ್ದಾಳೆ ನನ್ನ ಹೆಂಡತಿ, ಅವಳನ್ನ ಹುಡುಕೊಡಿ, ಅವಳನ್ನ ಕದ್ದೊಯ್ಯಲಾಗಿದೆ, ಬೇರೆ ಯಾವುದ್ಯಾವುದೋ ಕೆಲಸಗಳಿಗೆ ಅವಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಅವ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ. 24 ವರ್ಷ ಈ ಕೇಸನ್ನು ಎಳೆದಿರುವಂಥದ್ದು. ಮತ್ತು 24 ವರ್ಷಗಳ ಹಿಂದೆ ಈ ಪ್ರಕರಣ ಒಡನಾಡಿಗೆ ಬಂದಿತ್ತು. ಒಡನಾಡಿ ಅವನಿಗೆ ಯಾವ್ಯಾವ ರೀತಿಯಾಗಿ ಕಾನೂನಿನ ಸಲಹೆಗಳನ್ನ ಕೊಡಬೇಕು ಆ ರೀತಿ ಕಾನೂನಿನ ಸಲಹೆಗಳನ್ನ ಕೊಡಲಾಗಿ ಇವತ್ತು ಒಂದು ತಿಂಗಳ ಹಿಂದೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಆದೇಶ ಉಚ್ಚ ನ್ಯಾಯಾಲಯದಿಂದ ಬಂದಿರುವಂಥದ್ದು. ಏನು? ರೀಇನ್ವೆಸ್ಟಿಗೇಟ್ ಮಾಡಿ. ಇದು ರೀಇನ್ವೆಸ್ಟಿಗೇಟ್ ಆಗಲೇಬೇಕಾದಂತಹ ಪ್ರಕರಣ ಅಂತ ನಮ್ಮ ನ್ಯಾಯಾಧೀಶರಾದಂತಹ ಸೂರಜ್ ಗೋವಿಂದರಾಜ್ ಅವರು ಆದೇಶ ಮಾಡಿದ್ದಾರೆ. ಅಂದರೆ ಎಷ್ಟೆಲ್ಲ ಅಡೆತಡೆಗಳಿದ್ದಾಗ್ಯೂ ಕೂಡ ಒಬ್ಬ ನ್ಯಾಯಿಕ ಮನೋಸ್ಥಿತಿಯಲ್ಲಿ ಇರುವಂತಹ ಒಬ್ಬರು ನ್ಯಾಯಾಧೀಶರು, ಇಲ್ಲ ಇಲ್ಲಿ ಎಲ್ಲ ಗೋಲ್ಮಾಲ್ಗಳಾಗಿದ್ದಾವೆ. ಯಾಕೆ ಅಂತಂದರೆ ಇಡೀ ಪ್ರಕರಣವನ್ನು ಅವರು ಅಧ್ಯಯನ ಮಾಡ್ತಾರೆ. ತಲೆಬುರುಡೆ, ಮೂಳೆ 1 ತಿಂಗಳಲ್ಲಿ ಪಕ್ಕದಲ್ಲಿ ಸಿಗತ್ತೆ ಅಂತಂದರೆ ಇದು ನಂಬಲಿಕ್ಕೆ ಆಗದೇ ಇರುವಂಥ ವಿಚಾರ. ಅಂದರೆ ಒಬ್ಬ ವ್ಯಕ್ತಿಯ ದೇಹ ಶವ ಬಿದ್ದಿದ್ರೆ ಅದು ಯಾವ ರೀತಿಯಾಗಿ ಇಡೀ ಊರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಆಕರ್ಷಿಸುತ್ತೆ ಅಂತ ಹೇಳುವಂಥದ್ದು ಯಾರಿಗಾದ್ರೂ ಗಮನದಲ್ಲಿದ್ದರೆ ಅವರು ಆ ಮೂಳೆ ಮತ್ತು ತಲೆಬುರುಡೆ ಆ ಮಹಿಳೆದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ 1 ತಿಂಗಳೊಳಗಡೆ ಒಂದು ಶವದ ಒಂದು ತಲೆಬುರುಡೆ, ಒಂದು ಮೂಳೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಳೆತು ನಾರುತ್ತೆ. ಮನುಷ್ಯನ ಶವ ಬೀರುವಂತಹ ಒಂದು ಅಸಹ್ಯವಾದಂತಹ, ಸಹಿಸಲಿಕ್ಕಾಗದಿರುವಂತಹ ವಾಸನೆ ಇದೆಯಲ್ಲ, ಅದು ಇಡೀ ತಾಲೂಕಿಗೆ ವ್ಯಾಪಿಸ್ಬಿಟ್ಟಿರುತ್ತೆ. ಸುಲಭ ಅಲ್ಲ. ನಾಯಿ ನರಿಗಳ ವಾಸನೆಗೂ ಮನುಷ್ಯನ ದೇಹದ ವಾಸನೆಗೂ ಬಹಳ ವ್ಯತ್ಯಾಸ ಇದೆ. ಇದು ನಾನೊಬ್ಬ ತಜ್ಞನಾಗಿ ಹೇಳ್ತಾ ಇಲ್ಲ, ಕಾಮನ್ ಪರ್ಸನ್ನಾಗಿ ಹೇಳ್ತಾ ಇರುವಂಥ ತಜ್ಞರಿಗೆ ಅರ್ಥ ಆಗುತ್ತೆ. ಕೇವಲ ಒಂದು ಮೂಳೆ ಹೇಗೆ ಉಳ್ಕೊಳ್ತು, ಕೇವಲ ಒಂದು ಬುರುಡೆ ಹೇಗೆ ಉಳ್ಕೊಳ್ತು, ಅದೇ ರೀತಿಯಾಗಿ ಯಾಕೆ ವಾಸನೆನೇ ಬರಲಿಲ್ಲ, ಇದು ಒಂದು ಪ್ರಶ್ನೆ. ಜೊತೆಯಲ್ಲಿ
ಯಾವುದೇ ರೀತಿಯ DNA ಟೆಸ್ಟ್ ಕೂಡ ಇಲ್ಲಿ ಆಗಲ್ಲ. ಅಂದರೆ ಇದು ಆಕೆಯ ಮೂಳೆ, ಆಕೆಯ ತಲೆಬುರುಡೆ ಅಂತ ಪ್ರಾಸಿಕ್ಯೂಷನ್ ಅವರು ಪ್ರೂವ್ ಮಾಡೋಕ್ಕಾಗಲ್ಲ, ಪ್ರೂವ್ ಮಾಡಲ್ಲ. ನಾಪತ್ತೆಯಾಗಿದ್ದ ಮಹಿಳೆಯದು ಇದು ಅಲ್ಲ ಅಂತ. ಖಂಡಿತವಾಗ್ಲೂ ನಾಪತ್ತೆ ಆಗದಂತಹ ಮಹಿಳೆಯ ಬುರುಡೆ ಅಲ್ಲ, ಮೂಳೆ ಅಲ್ಲ ಅಂತ ಕೋರ್ಟು ಕನ್ಕ್ಲೂಷನ್ಗೆ ಬಂದಿತ್ತು. ಸಂತ್ರಸ್ತ ಇಲ್ಲಿ ರಾಜೇಗೌಡ, ಯಾರು ಕಾಣೆಯಾದಂತಹ ಮಹಿಳೆಯ ಪತಿ. 1.5 ವರ್ಷ ವಿನಾಕಾರಣ ಚಿತ್ರಹಿಂಸೆ ಅನುಭವಿಸಿ ಜೈಲಿನಲ್ಲಿದ್ದಂಥ ಮೊದಲ ಬಾರಿಗೆ ಕಂಪ್ಲೇಂಟ್ ಕೊಟ್ಟಂಥವನು, ಮೊದಲ ದಿನ ಕಂಪ್ಲೇಂಟ್ ಕೊಟ್ಟಂಥವನು ಆತನೇ. ತನ್ನ ಹೆಂಡತಿಯನ್ನು ಅಪಹರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ. ಅದೇ 3 ದಿನಗಳ ನಂತರ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರು ಒಂದು ಮಿಸ್ಸಿಂಗ್ ಕೇಸ್ ಅಂತ ಮಾಡ್ಕೊಳ್ತಾರೆ. ಪರವಾಗಿಲ್ಲ, ಮಿಸ್ಸಿಂಗ್ ಕೇಸ್ ಅಂತ ಮಾಡ್ಕೊಳ್ತಾರೆ. ಆದರೆ ಯಾರ ವಿರುದ್ಧ ಈತ ಕಂಪ್ಲೇಂಟ್ ಕೊಟ್ಟಿದ್ದ ಅವರು ಮಾಡಿದಂತಹ ಒಂದು ಹುನ್ನಾರ ಅಂತಾರಲ್ಲ, ಎಲ್ಲರೂ ಜೊತೆ ಸೇರ್ಕೊತಾರೆ, ಇವರನ್ನು ಸೆಗ್ರಿಗೇಟ್ ಮಾಡಿಬಿಡ್ತಾರೆ. ಅವತ್ತಿನ ದಿನದಲ್ಲಿ ಯಾರ್ಯಾರಿಗೆ ಸ್ವಲ್ಪ ಬಲ ಇತ್ತು ಅವರೆಲ್ಲರೂ ಸೇರಿ ಈತನೇ ಕೊಲೆ ಮಾಡ್ದಂತ ಪ್ರೂವ್ ಮಾಡಲಿಕ್ಕೆ ಹೊರಟುಬಿಡ್ತಾರೆ. ಯಾವುದೋ ಒಂದು ಮೂಳೆ, ಯಾವುದೋ ಒಂದು ತಲೆಬುರುಡೆನ ತಂದು ಹಾಕಿಬಿಡ್ತಾರೆ. ಆದರೆ 1 ತಿಂಗಳ ಒಳಗಡೆ ಯಾವುದೇ ರೀತಿಯಾಗಿ ವಾಸನೆಯೂ ಬರದೆ, ಕೊಳೆತು ನಾರದೆ, ಪಕ್ಕದಲ್ಲಿದ್ದಂತಹ ಒಂದು ಗದ್ದೆಯಿಂದ ಒಂದು ಮೂಳೆ ತೆಗಿತಾರೆ ಅಂತಂದರೆ ಅದು ನಂಬಲಿಕ್ಕೆ ಆಗದೇ ಇರುವಂಥ ವಿಚಾರ ಅಂತ ಹೇಳುವಂಥದ್ದು ಕೋರ್ಟು ಗಮನಿಸುವಂಥದ್ದು. 2ನೇದು, ಫೊರೆನ್ಸಿಕ್ ಆದಂತಹ ಯಾವುದೇ ದಾಖಲೆಗಳು ಅಲ್ಲಿ ಬರೋದಿಲ್ಲ. DNA ಟೆಸ್ಟ್ ಆಗಲ್ಲ, ಅಂದರೆ ಪ್ರೂವ್ ಆಗಲ್ಲ. ಜೊತೆಯಲ್ಲಿ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಅಲ್ಲಿ ಸಿಕ್ಕದಂತಹ ಬಳೆಗಳು ಮತ್ತು ಅಲ್ಲಿ ಸಿಕ್ಕದಂಥ ಸೀರೆ ತನ್ನ ಮಗಳದ್ದಲ್ಲ ಅಂತೇಳಿ ಖುದ್ದ ಕಾಣೆಯಾದ ಮಹಿಳೆಯ ತಾಯಿಯೇ ಹೇಳ್ತಾಳೆ. ಗುರುತಿಸಲ್ಲ ಅಲ್ಲಿದ್ದಂಥ ಬಳೆಗಳು, ಚಪ್ಪಲಿಗಳು ಮತ್ತು ಸೀರೆ ನನ್ನ ಮಗಳದ್ದಲ್ವೇ ಅಲ್ಲ ಅಂತ ಕೇಳ್ತಾಳೆ. ಹಾಗಾಗಿ ಅದು ಏನಾಗುತ್ತೆ, ಅಕ್ವಿಟ್ ಆಗ್ತದೆ, ಖುಲಾಸೆ ಆಗುತ್ತೆ ಕೇಸ್ನಲ್ಲಿ. ಖುಲಾಸೆ ಆದ್ರೂ ಸಂತ್ರಸ್ತ ರಾಜೇಗೌಡ ಪಟ್ಟು ಬಿಡದೆ, ಅಂದರೆ ದೂರು ಕೊಟ್ಟಿದ್ದ ಗಂಡನನ್ನೇ ಎಷ್ಟು ದಿವಸ ಜೈಲಿನಲ್ಲಿ ಇಟ್ಟಿದ್ರು ಸರ್? ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಆತ ಕಸ್ಟಡಿ ಇದರಲ್ಲಿ ಇರ್ತಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ವಿನಾಕಾರಣ. ಇಲ್ಲಿ ಸಂತೋಷ್ ರಾವ್ ರೀತಿಯಲ್ಲೇ ಇದು. ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂತಂದರೆ, ಸೌಜನ್ಯಳ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನೋಡಿ ಎಷ್ಟೊಂದು ಸಾಮ್ಯ ಇದೆ ಅನ್ನೋದು. ಅಲ್ಲೂ ಆತ ಸಂತ್ರಸ್ತ, ಇಲ್ಲಿ ರಾಜೇಗೌಡನೂ ಸಂತ್ರಸ್ತ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿರುವಂಥದ್ದು, ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಧೀಶರು ರೀಇನ್ವೆಸ್ಟಿಗೇಟ್ ಮಾಡಲೇಬೇಕು. ಸಂತೋಷ್ ರಾವ್ ಕೇಸ್ನಲ್ಲಿ ಸಂತೋಷ್ ರಾವ್ ಇಲ್ಲಿ ಅಮಾಯಕನಾಗಿದ್ದ. ಯಾವ ಕೇಸ್ನಲ್ಲಿ? ಸೌಜನ್ಯಳ ಪ್ರಕರಣದಲ್ಲಿ ವಿನಾಕಾರಣ 5-6 ವರ್ಷ ಜೈಲಿನಲ್ಲಿದ್ದು ತದನಂತರದಲ್ಲಿ ಈತ ಅಮಾಯಕ. ಸೌಜನ್ಯಳ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇಲ್ಲಿ ಏನೇನೋ ಕಾನೂನು ಬಾಹಿರವಾದಂತಹ ಒಂದು ತಪಾಸಣೆಗಳು, ಇನ್ವೆಸ್ಟಿಗೇಷನ್ ಎಲ್ಲವೂ ನಡೆದಿದ್ದಾವೆ. ಇಲ್ಲಿ ನಿಜವಾದ ಆರೋಪಿಗಳನ್ನು ರಕ್ಷಿಸಲಾಗಿದೆ ಅಂತೇಳುವಂಥದ್ದು ಮಾನ್ಯ CBI ನ್ಯಾಯಾಲಯ ತೀರ್ಮಾನಕ್ಕೆ ಬರುತ್ತೆ. ಸೌಜನ್ಯಳ ಪ್ರಕರಣದಲ್ಲಿ ಸುಮಾರು 12 ವರ್ಷಗಳ ನಂತರ ಮಾನ್ಯ CBI ನ್ಯಾಯಾಲಯ ಬಹಳ ಉತ್ತಮವಾದಂತಹ ಒಂದು ತೀರ್ಪನ್ನು ಕೊಡುತ್ತೆ. ಅದು ಒಬ್ಬ ಅಮಾಯಕನನ್ನು ರಕ್ಷಿಸುವಂತಹ ತೀರ್ಪು. ಎಲ್ಲರೂ ಸೇರಿಕೊಂಡಿದ್ದಾಗ ಇನ್ವೆಸ್ಟಿಗೇಷನ್ ಅಥಾರಿಟಿಗಳು, ಲೋಕಲ್ ಪೊಲೀಸ್, COD, CID, ನಂತರ CBI ಎಲ್ಲರೂ ಸೇರಿಕೊಂಡು ಯಾರೋ ಕೆಲವು ನಿಜವಾದ ಅತ್ಯಾಚಾರಿಗಳು, ನಿಜವಾದ ಹಂತಕರು, ಅವರನ್ನು ರಕ್ಷಿಸಲಿಕ್ಕೋಸ್ಕರ ಒಬ್ಬ ಅಮಾಯಕ, ಯಾವುದೇ ರೀತಿಯ ಸಾಮಾಜಿಕವಾದ, ಯಾವುದೇ ರೀತಿಯ ಆರ್ಥಿಕವಾದಂತಹ ಹಿನ್ನೆಲೆ ಇಲ್ಲದಿರುವಂತಹ, ಖುದ್ದು ಒಂದಿಷ್ಟು ಮಂಕ್ ಹಿಡಿದಂತಹ ಒಬ್ಬ ವ್ಯಕ್ತಿಯನ್ನು, ಎಲ್ಲೋ ಅಲ್ದಾಡ್ತಿದ್ದಂಥ ಒಬ್ಬ ವ್ಯಕ್ತಿಯನ್ನು ಈತನೇ ಕೊಲೆಗಾರ, ಈತನೇ ಅತ್ಯಾಚಾರಿ ಅಂತ ತಂದು ನಿಲ್ಲಿಸಿರ್ತಾರೆ. ಆದರೆ ಒಳಗಣ್ಣಿರುವಂತಹ ನ್ಯಾಯಾಲಯ
ಇದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಇಡೀ ಪ್ರಕರಣವನ್ನು ಅಧ್ಯಯನ ಮಾಡಿ ಇಲ್ಲಿ ಕಾಗಕ್ಕ ಗೂಬಕ್ಕನ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನೇ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಕಾಕ್ ಆ್ಯಂಡ್ ಬುಲ್ ಸ್ಟೋರಿ, ಫೇರಿ ಟೇಲ್ ಅನ್ನು ಅಂತಾರೆ. ನಾನು ಹೇಳಿರೋದಲ್ಲ, CBI ನ್ಯಾಯಾಲಯ ಹೇಳಿರುವಂಥದ್ದು. ಇಲ್ಲಿ ಇವನನ್ನು ಅಮಾಯಕನನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಯಾವ ಕೆಲಸವನ್ನು ಯಾವ ಪೊಲೀಸು ಸರಿಯಾಗಿ ಮಾಡಲಿಲ್ಲ, ವೈದ್ಯರು ಸರಿಯಾಗಿ ಮಾಡಲಿಲ್ಲ, ಇನ್ವೆಸ್ಟಿಗೇಷನ್ ಮಾಡೋರಂತೂ ಸರಿಯಾಗಿ ಮಾಡಲಿಲ್ಲ. ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು, ಎಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿತ್ತು. ಇವತ್ತು ಎಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ 1 ವರ್ಷ ಆದ್ರೂ ಏನೂ ಮಾಡಲಿಲ್ಲ. ನಾನು ಹೇಳ್ತಾ ಇರುವಂಥದ್ದು ಕತೆ ರಾಜೇಗೌಡರ ಕಥೆಯಲ್ಲಿ ಇರೋದು. ರಾಜೇಗೌಡರ ಕಥೆಯಲ್ಲಿ ಈ ರಿಟ್ ಪಿಟಿಷನಲ್ಲಿ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರು ಕೊಟ್ಟಿರುವ ತೀರ್ಪಿದೆಯಲ್ಲ, ಬ್ಯೂಟಿಫುಲ್ ಆದಂಥ ತೀರ್ಪು. ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರು ಅವರೇ ಖುದ್ದು ನಿಂತ್ಕೊಳ್ತಾರೆ. ಯಾರ ಪರವಾಗಿ? ಒಬ್ಬ ಅಮಾಯಕ ಆರೋಪಿಯಾಗಿ ಒಳಗಡೆ ಹೋಗಿ ಹೊರಗಡೆ ಬಂದಿರ್ತಾನಲ್ಲ, ಅವನ ಸ್ಥಿತಿಯನ್ನು ನೋಡಿ ಅವನ ಪರವಾಗಿ ಒಂದು ನ್ಯಾಯಿಕ ಮನಸ್ಥಿತಿ ಇರುವಂತಹ ನ್ಯಾಯಪೀಠ ನಿಂತ್ಕೊಳ್ಳುತ್ತೆ. ಇದು ಆಗಬೇಕಾಗಿರೋದು ಇದು ಇವತ್ತು ನಮಗೆ. ಏನಂತ ಆರ್ಡರ್ ಆಗಿದೆ ನೋಡಿ. ಈ ಆರ್ಡರ್ನಲ್ಲಿ ಅವ್ರು ಹೇಳಿರೋದು ಸೇಮ್. ಯಾವುದು? ಸೌಜನ್ಯಳ ಪ್ರಕರಣದಲ್ಲಿ ಕೋರ್ಟ್ ಏನು ತೀರ್ಮಾನ ತಗೊಂಡಿತ್ತೋ ಅದೇ ರೀತಿಯಾದಂತಹ ಆದೇಶ ಇದು.